ನಮ್ಮ ಹೆಸರು ಬಂದು ಕಿರಣ್ ಕುಮಾರ್ ಅಂತ ಹೇಳಿ ಅಪ್ನೇಕನಹಳ್ಳಿ ಗ್ರಾಮ, ಬೆಳ್ಳಾವಿ ಹೋಬಳಿ, ತುಮಕೂರು ತಾಲೂಕು. ನಾವು ಫಸ್ಟು ಏನು ಮಾಡ್ತೀವಿ ಅಂದರೆ, ಇದು ತೋಟ ಗೇಮೆ ಮಾಡಬೇಕಲ್ಲ. ನವೆಂಬರ್ ಟೈಮಲ್ಲಿ ನಾವು ವರ್ಷಕ್ಕೆ ಒಂದ್ಸಲಿ ಗೇಮೆ ಮಾಡ್ತೀವಿ. ಅದು ಬೇಸಾಯದಕ್ಕೋಸ್ಕರ ಗೇಮೆ ಮಾಡ್ತೀವಿ. ಅದನ್ನ ಅವಾಗ ಗೇಮೆ ಮಾಡಿದಾಗ ನಾವು ಗೊಬ್ಬರ ಹಾಕೋ ಪದ್ಧತಿ ಐತೆ. ಈ ಕುರಿ ಗೊಬ್ಬರ ಆಗಲಿ, ಕೋಳಿ ಗೊಬ್ಬರ ಆಗಲಿ, ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಗೊಬ್ಬರ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನ ಹಾಕ್ತೀವಿ. ಉಳುಮೆ ಯಂತ್ರದಲ್ಲಿ ಮಾಡ್ತೀರಿ ನೀವು? ಅದು ಗೊಬ್ಬರ ಹಾಕ್ತೀವಲ್ಲ, ಅದನ್ನೇನು ಮಾಡ್ತೀವಿ ನಾವು, ಪವರ್ ವೀಡರ್ ಅಥವಾ ಟಿಲ್ಲರು ಎರಡೂ ಇದೆ ನಮ್ಮ ಹತ್ರ. ಎರಡರಲ್ಲೂ ಇದು ಯಾವುದಾಗುತ್ತೋ ಅದರಲ್ಲಿ ಉಳುಮೆ ಮಾಡ್ತೀವಿ. ಸೆತ್ತೆ ಇದ್ದರೆ ಟಿಲ್ಲರಲ್ಲಿ ಇದು ಮಾಡ್ತೀವಿ, ಸೆತ್ತೆ ಇರಲಿಲ್ಲ ಅಂದರೆ ಪವರ್ ವೀಡರಲ್ಲಿ ಉಳುಮೆ ಮಾಡ್ತೀವಿ. ಎರಡು ಥರ ಉಳುಮೆ ಮಾಡಿಬಿಟ್ಟು ಫಸ್ಟು ಒಂಥರ ಉಳುಮೆ ಮಾಡ್ತೀವಿ. ಸಣ್ಣ ಪುಟ್ಟ ಕಳೆ ಹುಟ್ಟುತ್ತೆ. ಒಂದು ವಾರ 10 ದಿನ ಆದಮೇಲೆ ತಿರ್ಗಾ ಸಣ್ಣ ಸಣ್ಣ ಕಳೆ ಹುಟ್ಟಿರುತ್ತೆ, ಚಿಗುರಾಗಿರುತ್ತೆ. ಅದಾದಮೇಲೆ ಅದನ್ನು ಇದು ಮಾಡ್ತೀವಿ, ಉಳುಮೆ ಮಾಡ್ತೀವಿ. ಅವಾಗ ಪೂರ್ತಿ ಸಂಪೂರ್ಣವಾಗಿ ಕಳೆಗೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಅವೇಡಿ ಸಿಗುತ್ತೆ. ಕಳೆ ಅವೇಡಿ ಸಿಕ್ತಿದಂಗೆ ಗೊಬ್ಬರ ಹಾಕ್ಬಿಟ್ಟು ನೆಕ್ಸ್ಟು ಈ ಕಳೆ ಹುಟ್ಟಿರುತ್ತಲ್ಲ, ಅವಾಗ ಗೊಬ್ಬರ ಹಾಕ್ಬಿಟ್ಟು ಗೊಬ್ಬರ ಹಿಂಗೆ ಬಡ್ಡೆಯಲ್ಲಿ ಹಾಕ್ಬಿಟ್ಟು ಸುತ್ತನ 1 ಅಡಿ ಬಿಟ್ಬಿಟ್ಟು ಸುತ್ತ ಹಾಕ್ತೀವಿ. ಸುತ್ತ ಹಾಕ್ತೀರ ಗೇಮಿಗೆ ಸಿಗಂಗೆ 1 ಅಡಿ ಅಥವಾ 2 ಅಡಿ ಬಿಟ್ಬಿಟ್ಟು ಸುತ್ತ ಹಾಕ್ತೀವಿ. ಅವಾಗ ಗೊಬ್ಬರ ಹಾಕ್ಬಿಟ್ಟು ಉಳುಮೆ ಮಾಡ್ತೀವಿ. ಅವಾಗ ಗೊಬ್ಬರನೂ ಮಿಕ್ಸ್ ಆಗುತ್ತೆ, ಕಳೆನೂ ಹೋಗುತ್ತೆ. 2 in 1 ಕೆಲಸ ಒಂದರಲ್ಲೇ ಆಗೋಗುತ್ತೆ. ಅವಾಗ ಏನಾಗುತ್ತೆ, ನಾವು ನೀರು ನಿಂತ್ಕೊಳಕ್ಕೋಸ್ಕರ ಸುತ್ತ ನೀರು ಹೋಗ್ಬಿಟ್ರೆ ಅದು ಕಳೆ ಎಲ್ಲ ಹುಟ್ಟುತ್ತೆ. ಅದಕ್ಕೋಸ್ಕರ ನಾವು ಗೊಬ್ಬರ ಹಾಕಿರ್ತೀವಲ್ಲ, ಆ ಮಣ್ಣಲ್ಲೇ ಒಂದು ಸ್ವಲ್ಪ ಆಳ ಬೇರೆ ಎಲ್ಲ ಇದು ಮಾಡಂಗೆ ಗುಣಿ ಮಾಡಲ್ಲ, ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಗುಣಿ ಮಾಡಿಬಿಟ್ಟು ಮ್ಯಾಗೋಲ್ ಮಣ್ಣು ಮಾತ್ರ, ಮ್ಯಾಗೋಲ್ ಮಣ್ಣಲ್ಲೇ ಗುಣಿ ಮಾಡಿಬಿಟ್ಟು ನಮಗೆ ನೀರು ನಿಂತ್ಕೊಬೇಕು. ನೀರನ್ನು ಹೊರಗಡೆ ಹೋಗ್ಬಾರ್ದು ನೋಡ್ರಿ. ನಮ್ಮ ಸುತ್ತ ಕಳೆ ಕಡಿಮೆ ಹುಟ್ಟೈತೆ, ಗುಣಿದ ಮಾತ್ರ ಕಳೆ ಹುಟ್ಟೈತೆ. ಇವಾಗ ನಾವು ಅದನ್ನೊಂದು ಸ್ವಲ್ಪ ಕೈಯಲ್ಲಿ ತೆಗೆದ್ಬಿಟ್ರೆ ನಮ್ದು ಈಗ ಒಂದು ಸ್ವಲ್ಪ ಕೆಲಸ ಕಡಿಮೆ ಈಸಿ ಆಗುತ್ತೆ. ಇದನ್ನ ನಾವು ಮೊದಲು ಬೀಜ ಹುಡ್ತಿದ್ವಿ ಈ ಗಿಡನ. ಅವಾಗೇನಾಗೋದು, ಇದು ಅಡ್ಲು ಗಿಡ ಹುಟ್ಟೋದು ಲೇಟ್ ಆಗೋದು. ನಮಗೆ ಅಡ್ಲು ಗಿಡ ಹುಟ್ಟೋದು ಲೇಟ್ ಆಗೋದು. ಅವಾಗೇನಾಗೋದು ಅಂದರೆ, ಬೈಲಿಗೆಲ್ಲ ಪೂರ್ತಿ ತೋಟಕ್ಕೆಲ್ಲ ನೀರು ಕೊಡಬೇಕಾಯ್ತು. ನಾವು ಬೀಜ ಹುರಿದಾಗ 4 ದಿನಕ್ಕೆ 3 ದಿನಕ್ಕೆ ನೀರು ಕೊಡಬೇಕಾಯ್ತು. ಅದು ತೇವ ಇರಲೇಬೇಕಾಯ್ತು ಬೀಜ ಹುಟ್ಟೋ ತನಕ. ಅವಾಗ ನಮ್ಗೆ ಏನಾಗೋದು, ಕಳೆದೊಂದು ಪ್ರಾಬ್ಲಮ್ ದೊಡ್ಡದಾಗೋದು. ಕಳೆದು ಅಟ್ ಎ ಟೈಮ್ ಬೀಜ ಕೆಲವೊಂದು ಜಾಗದಲ್ಲಿ, ತಗ್ಗಿರೋ ಜಾಗದಲ್ಲಿ ನೀರು ಹೆಚ್ಚು ನಿಂತ್ಕೊಂಡ್ರೆ ಬೀಜ ಹುಡ್ತಿರ್ಲಿಲ್ಲ. ಅದು ಪ್ರಾಬ್ಲಮ್ ಬಂದ್ಬಿಡ್ತು ನಮಗೆ, ಜಾಸ್ತಿ ಪ್ರಾಬ್ಲಮ್ ಆಯ್ತು. ಆಮೇಲೆ ಹೋದಾಗ ಈಗ ಒಂದು ಗುಣಿಲಿ ಇರುತ್ತೆ, ಒಂದು ಗುಣಿಲಿ ಇರಲ್ಲ, ಹಂಗಾಗುತ್ತೆ. ಈ ಬೀಜ ತಂದು ಊರೋಣ ಅಂದರೆ, ಹೆಚ್ಚಾಗಿ ಊರೋಣ ಅಂದರೆ 5 ರೂಪಾಯಿ 4 ರೂಪಾಯಿ ಒಂದು ಬೀಜ ಬೀಳುತ್ತೆ, ಕಾಸ್ಟು ಜಾಸ್ತಿ ಆಗುತ್ತೆ. ಅದಕ್ಕೇನು ಮಾಡಿದ್ವಿ ಅಂದರೆ, ಇಲ್ಲಿ 3 ವರ್ಷದಿಂದ ಸ್ವಂತ ನಾವೇ ಒಂದು ನರ್ಸರಿ ಮೆಸ್ ತಗೊಂಬಂದು ತೋಟದಲ್ಲಿ ಸಣ್ಣದಲ್ಲಿ ಕಟ್ಕೊಂಬಿಟ್ಟು ಈಗ ನರ್ಸರಿ ನಾವೇ ಮಾಡಿಬಿಟ್ಟಿದ್ವಿ. ಓನ್ ಪರ್ಪಸ್ಗಾಗಿ ಸೊಸಿ ಬೆಳ್ಸೋಕ್ಕೋಸ್ಕರ ಅಂತಲೇ ನಾವು ಮಾಡ್ಕೊಂಡಿದ್ವಿ ನರ್ಸರಿನ. 10 ರೂಪಾಯಿ ಒಂದೊಂದು ಕ್ರೇಟ್ ಬೀಳುತ್ತೆ. 250 ರೂಪಾಯಿಂದ 300 ರೂಪಾಯಿ ಕೋಕೋ ಫೀಟ್ ಗೊಬ್ಬರ ತಂತಾರೆ. ಅದು ಒಂದು ಚೀಲ ತಗೊಂಡ್ರೆ 2 ವರ್ಷ ಬೆಳೆ ಇದು ಮಾಡ್ಕೊಬೋದು. 2 ವರ್ಷ ಬರುತ್ತೆ. 2 ವರ್ಷ ಬರುತ್ತೆ. ನಾವು ಹೋದ ವರ್ಷ ತಂದಿದ್ದ ಚೀಲದಲ್ಲಿ ಈ ಚೀಲನೂ ಮಾಡಿದ್ವಿ. ನಮಗೆ ಗೊಬ್ಬರ ಉಳಿತು, ಅದೇ ಯೂಸ್ ಆಯಿತು. ಕ್ರೇಟು ಅದೇ ಯೂಸ್ ಆಯಿತು. ನಾವು ಹೋದ ವರ್ಷ ಮಾಡಿದ್ದು. ಫಸ್ಟು ಇಲ್ಲಿಗೆ 6-7 ವರ್ಷದ ಮುಂಚೆ ನಾವು ಹಾಕ್ತಿದ್ದು ರಾಶಿ ಸೀಡ್ಸ್ ಅಂತೇಳಿ. ಅದರಲ್ಲೇ ಅದು ದಪ್ಪ ಬರೋದು, ಕಾಯಿ ಜಾಸ್ತಿ ಉದ್ದ. ಒಂದು ಉದ್ದ ಅಂದರೆ 1 ಅಡಿ 2 ಅಡಿ ಉದ್ದ ಬರೋದು, ಅಷ್ಟೇ ಬರ್ತಿದ್ದು. ಈಗ ಅದರಲ್ಲೇ ಒಂಚೂರು ಉದ್ದ ಕಾಯಿ ಆಯ್ಕೆ ಮಾಡ್ತಾ ಇವಾಗ ಒಂದು ಅರ್ಧ ಮಾರು ಉದ್ದ ಬರುತ್ತೆ. ಈಗ 4 ಅಡಿ 3 ಅಡಿ ಈ ಥರ ಉದ್ದ ಬರುತ್ತೆ. ಒಂದೊಂದು 4 ಅಡಿವರೆಗೂ ಬಂದಿದ್ದಾವೆ. ಜಾಸ್ತಿ ಅಷ್ಟು ಬರಲ್ಲ, 2.5 3 ಜಾಸ್ತಿ ಬರ್ತದೆ. 3 ಅಡಿ ಮಿನಿಮಮ್ ಬಂದೇ ಬರುತ್ತೆ. ಆ ಥರ ಇವಾಗ ಕಾಯಿ ಆಯ್ಕೆ ಮಾಡ್ತಾ ಇವಾಗ ಲೆಂತ್ ಕಾಯಿನ ಯೂಸ್ ಮಾಡ್ತಾ ಇದ್ದೀವಿ. ಅದೇ ಬರ್ತಾ ಇದೆ. ಅದರಲ್ಲೇ ಬೀಜ ಮಾಡಿ ಈಗ ಆ ಲೆಂತ್ವರೆಗೂ ಇದು ಮಾಡ್ಕೊಂಡಿದ್ದೀವಿ. ಈಗ ಬೀಜ ನಾವು ತರ್ತಾ ಇಲ್ಲ, ನಾವೇ ಮಾಡ್ಕೊಂಬಿಡ್ತೀವಿ. ಹಣ್ಣಾದ್ಮೇಲೆ ಒಳ್ಳೆ ಈಗ ಇಳುವರಿ ನೋಡ್ಕೊಂಡು ಆ ಗಿಡದಲ್ಲೇ ಕಾಯಿ ಬಿಟ್ಕೊಂಡು ಹಣ್ಣಾದ್ಮೇಲೆ ಅದನ್ನೇ ಬೀಜ ಮಾಡ್ಕೊಂಡು ಅದನ್ನೇ ಊರ್ಕೊಂತೀವಿ. ಈಗ ಅದರಿಂದ ಒಂದು ಸ್ವಲ್ಪ ದುಡ್ಡು ಉಳಿತೈತೆ, ನಮಗೆ ಕೆಲಸನೂ ಈಸಿ ಆಗ್ತೈತೆ. ಗಿಡ ತಂದು ಊರೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ, ಒಂದು 12-13 ದಿನ ಗಿಡ ಹುಟ್ಟುತ್ತೆ. ಅದು ನರ್ಸರಿ ತೋರಿಸ್ತೀನಿ ನಿಮ್ಗೆ, ಅಲ್ಲಿ ಮನೆ ಹತ್ರ ನರ್ಸರಿನೂ ಇದೆ. ನರ್ಸರಿಯಿಂದ ಏನು ತೀರಾ ದೊಡ್ಡದಿಲ್ಲ. ನಮ್ಮ ಮನೆ ಒಂದು 4 ಅಡಿಕೆ ಗಿಡದ ತೋಟದೊಳಗೆ ಕಟ್ಟಿದ್ದೀವಿ ಮೆಸ್ಸು. ಅಂದರೆ ನಿಮ್ಮ ಅನುಕೂಲಕ್ಕೋಸ್ಕರ ನರ್ಸರಿ ಮಾಡ್ಕೊಂಡಿದ್ದೀವಿ. ಬೀಜ ಹುಟ್ಟಕ್ಕೆ ಒಂದು 12 ದಿನ 13 ದಿನ 15 ದಿನ ಆಗುತ್ತೆ.
ಅದಕ್ಕೆ ಇವಾಗ ಏನು ಮಾಡ್ತೀವಿ ಅಂದರೆ ಒಂದಿನ ನೈಟ್ ನೆನೆ ಹಾಕ್ಬಿಡ್ತೀವಿ. ನೆನೆ ಹಾಕಿ ಬೀಜನ ಕೋಕೋಫಿಟ್ಗೆ ಹಾಕಿ ಊರ್ತೀವಿ. ಒಂದು 10 ದಿನೊಳಗೆಲ್ಲ ಗಿಡ ಆಚೆ ಬರುತ್ತೆ. ಮೊದಲು 15 ದಿನವರೆಗೂ ಆಗ್ಬಿಟ್ಟಿತ್ತು. ನಮ್ಗೆ ಹುಟ್ಟುತ್ತಾ ಹೋಗುತ್ತಾ ಅನ್ನೋದೇ ಕನ್ಫ್ಯೂಷನ್ನಾಗೆ ಇರಿವು. ಈಗ ತೆಗ್ದಾಕಕ್ಕೂ ಆಗ್ತಿರ್ಲಿಲ್ಲ, ಇಲ್ಲ ಎಕ್ಸ್ಟ್ರಾ ಒಂದು ಬೀಜ ಊಡೋಕ್ಕೆ ಬೀಜನೂ ಕಾಸ್ಟ್ ಜಾಸ್ತಿ ಆಗೋದು, ಹಿಂಗಾಗಿತ್ತು. ಈಗ ಗಿಡ ಒಂದು 15 ದಿನ ಕ್ರೇಟಲ್ಲೇ ಬಿಡ್ತೀವಿ. ಅದೇನಾಗುತ್ತೆ, ಇಷ್ಟು ಮೊಳಕೆ ಬರುತ್ತೆ. ನಿಮ್ಮ ಹತ್ರ ಅಲ್ಲಿ ಮೊಳಕೆ ಸೊಸಿ ನೋಯ್ತು ತೋರಿಸ್ತೀವಿ. ಮೊಳಕೆ ಬರುತ್ತೆ. ಅದು ತಮ್ಮದು ಈ ಕಡೆ ಒಂದು ಆ ಕಡೆ ಒಂದು ಗಿಡಕ್ಕೆ ಒಂದು ಪಕ್ಕದ ಲೈನ್ಗೆ ಒಂದೊಂದು ಸಿಂಗಲ್ ಉಡ್ತೀವಿ. ಅದಕ್ಕೆ ಆ ಲೈನ್ಗೆ ತಿರ್ಗಿ ಎರಡೆರಡು ಉಡ್ತೀವಿ. ಆ ಕಡೆ ಇದೆ ಅಂದ್ರೆ ಒಂದ್ ಬಿಟ್ಟು ಒಂದು ಗಿಡಕ್ಕೆ ಕಮ್ಮಿ ಮಾಡ್ತೀವಿ. ಅಂದ್ರೆ ಬಡ್ಡೆಗೆಲ್ಲ ಒಂದೊಂದು ಊರಿಗೆ ಸಾಕಾಗುತ್ತೆ. ಅಡಿಕೆ ಗಿಡಕ್ಕೆ ತೀರಾ ದಟ್ಟ ಆದ್ರೆ ಇಳುವರಿ ಕಡಿಮೆ ಆಗುತ್ತೆ. ಗಾಳಿ ಬೆಳಕು ಕೂಡ ಬರಬೇಕು. ನಿಮ್ಗೆ ಏನಕ್ಕೆ ಒಂದೊಂದು ಊರ್ಬಾರ್ದು ಅಂತ ಹೇಳ್ತೀನಿ ಅಂದ್ರೆ, ಇಲ್ಲಿ 2ನೇ ವರ್ಷದಲ್ಲಿ ನಮ್ಗೊಂದು ಪ್ರಾಬ್ಲಮ್ ಆಯ್ತು. ಇದು ಬೇರಲ್ಲಿ ಹುಳ ಬಿದ್ದುಬಿಡ್ತು. ಗೊಬ್ಬರ ಹಾಕಿದ್ವಿ, ಅದು ತಿರ್ಗಾ ಬೇವಿನ ಹಿಂಡಿ ಎಲ್ಲ ಹಾಕಿ ಪ್ರಿಕಾಕ್ಷನ್ ತಗೊಳ್ಳೋ ಅಷ್ಟೊತ್ತಿಗೆ ಒಂದು 400 ಗಿಡದಲ್ಲಿ ಒಂದು 100 ಗಿಡ ಕಳ್ಕೊಂಡೇ ಬಿಟ್ವಿ. ಆವಾಗ ಏನಾಗುತ್ತೆ, ರೈತರಿಗೆ ಲಾಸ್ ಆಗುತ್ತೆ. ಇಳುವರಿ ಚಪ್ರ ಎಲ್ಲ ಖಾಲಿ ಆಗುತ್ತೆ. ಆವಾಗ ಲಾಸ್ ಆಗುತ್ತೆ. ತಿರ್ಗಿ ಗಿಡ ಈ ಊರಕ್ಕೂ ಆಗಲ್ಲ, ತಿರ್ಗಿ ಬಿಡೋಕ್ಕೂ ಆಗಲ್ಲ. ಈಗ ದಾರ ಎಲ್ಲ ಇನ್ವೆಸ್ಟ್ ಮಾಡಿ ಕಟ್ಟಿರ್ತೀವಿ, ಎಲ್ಲ ಆಗಿರುತ್ತೆ. ಈಗ ಅದಕ್ಕೆ ಏನಾಗುತ್ತೆ ಅಂದರೆ, ಅಕಸ್ಮಾತ್ ನಿಮಗೆ ಗಿಡ ಜಾಸ್ತಿ ಆಯಿತು, ದಟ್ಟ ಆಯಿತು ಅಂದಾಗ ಒಂದು ಗಿಡ ಕಟ್ ಮಾಡಿ ಹಂಗೆ ಬಿಟ್ಟರೆ ಏನು ಪ್ರಾಬ್ಲಮ್ ಆಗಲ್ಲ. ಅದೇ ಒಂದು ಗಿಡ ತಾನಾಗೆ ಇದಾದಾಗ ನಮ್ಗೆ ಅಲ್ಲಿ ಖಾಲಿ ಆಗುತ್ತೆ, ಲಾಸ್ ಆಗುತ್ತೆ. ನಿಮಗೆ ಒಂದು ತಿಂಗಳು ಸೊಸಿ ರೆಡಿ ಆಗುತ್ತೆ. ಅಲ್ಲಿ ಆ ತಿಂಗಳು ಆಗ್ತಿದ್ದಂಗೆ ಇಲ್ಲೆಲ್ಲ ನೀವು ಗುಣಿ ಮಾಡಿ ಎಲ್ಲ ರೆಡಿಯಾಗಿರುತ್ತೆ. ಡೈರೆಕ್ಟ್ ಸೊಸಿ ತಗೊಂಬಂದಿರಿದ್ಮೇಲೆ ನೋಡಿ ಇಷ್ಟದ ಬಳ್ಳಿ ರೆಡಿ ಆಗುತ್ತೆ. ನಾವು ಡೈರೆಕ್ಟು ಇದು ಬಳ್ಳಿ ಇಕ್ಕಿ ಒಂದು ವಾರ ಆಗೈತೆ ಅಷ್ಟೇ. ವಾರ 12-15 ದಿನ ಆಗಿರುತ್ತೆ ಇದು ಗಿಡ ಇಕ್ಕಿ ಅಷ್ಟೇ. ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಇದು 15 ದಿನ ಆಗೈತೆ. ಇದು ಸೊಸಿ ತಗೊಂಬಂದವ್ರಿ. ಒಟ್ಟಿದ್ದು 1.5 ತಿಂಗಳು ಹತ್ತ ಬಂದೈತೆ. ಬೀಜದಿಂದ ಲೆಕ್ಕ ಹಾಕಿರೆ, ಬೀಜ ಹಾಕಿದಾಗಿಂದ ಲೆಕ್ಕ ಹಾಕಿರೆ ನಮ್ಗೀಗ ನೋಡಿ ಕಳೆ ಎಲ್ಲ ಕಡಿಮೆ ಆಗೈತೆ. ಇದು ಅಕಸ್ಮಾತ್ ಇದು ಒಂದು ಸ್ವಲ್ಪ ಚಪ್ರಕ್ಕೆ ಹೋಗುತ್ತಲ್ಲ, ಅಷ್ಟೊತ್ತಿಗೆ ಈ ಕಳೆ ಒಂದ್ಸಲ ಕ್ಲೀನ್ ಮಾಡಿಬಿಟ್ರೆ ಚಪ್ರ ಕೂಡ್ತಿದ್ದಂಗೆ ಚಪ್ರ ಕೂಡುತ್ತೆ. ಚಪ್ರ ಕೂಡ್ತಿದ್ದಂಗೆ ನಮ್ಗೆ ಇದು ಕಳೆ ಎಲ್ಲ ನೆಳ್ಳಾಗ್ತಿದಂಗೆ ಕಳೆ ಬರಲ್ಲ. ನಾವು ಇನ್ನೂ ಒಂದು ಗೊಬ್ಬರ ಎಲ್ಲ ಮಿಕ್ಸ್ ಆಗುವಾಗ ಗುಣಿ ಮಾಡುವಾಗ ಏನು ಮಾಡ್ತೀವಿ, ಗೇಮೆ ಹೊಡಿಬೇಕಂದ್ರೆ ಸೊಪ್ಪು ಅಥವಾ ದಂಟಿ ಸೊಪ್ಪು, ಮಿಶ್ರ ಬೆಳೆ ಮಾಡ್ತೀರಾ, ಏನಾದರೂ ಒಂದು ತೆಳ್ಳಗೆ ಚೆಲ್ಬಿಡ್ತೀವಿ ಒಂದು ಸ್ವಲ್ಪ. ಅದೇನಾಗುತ್ತೆ ಅಂದರೆ, ಅದು ನಮಗೆ ಗಿಡ ಬರೋ ಅಷ್ಟೊತ್ತಿಗೆ ಕಳೆ ಹೊಡಿತೀವಲ್ಲ, ಒಬ್ಬರೇ ಬ್ರಷ್ ಕಟ್ ಹೊಡ್ಕೊಂಡ್ರೆ ಆಯ್ತು, ಏನು ಗೆಮೆನೆ ಹೊಡಿಬೇಕು ಅಂತ ಉಪಯೋಗ ಇದಿಲ್ಲ. ಸೊಪ್ಪಿಂದ ನಮಗೆ ಸ್ವಲ್ಪ ಇನ್ಕಮು ಬರುತ್ತೆ. ಇನ್ಕಮ್ನಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓನ್ ಪರ್ಪಸ್ಗೆ ಈ ಮನೆ ಯೂಸ್ಗಾದರೂ ಆಯಿತು. ಆಮೇಲೆ ಈ ದಾರದ್ದು ಅದರದ್ದು ಎಲ್ಲ ಖರ್ಚು ಹುಟ್ಟುತ್ತೆ. ಈ ಲೇಬರ್ದು ಅದೆಲ್ಲ ಖರ್ಚು ಹುಟ್ಟುತ್ತೆ. ಈಗ ದಾರಕ್ಕೆ ಎಲ್ಲ ಕೈಯಿಂದ ಏನು ಇನ್ವೆಸ್ಟ್ ಮಾಡೋಂಗಿಲ್ಲ. ಒಂದು ಬೆಳೆ ಬೆಳಿಬೇಕು ಅಂದರೆ ಅದೇ ನೆಲದಲ್ಲಿ, ಅದೇ ಗೊಬ್ಬರದಲ್ಲಿ, ಅದೇ ನೀರಲ್ಲಿ ಇನ್ನೊಂದು ಬೆಳೆನ ಬೆಳೆದಂಗೆ ಆಗುತ್ತೆ. ನಮ್ಗೆ ಈಗ ಎಕ್ಸ್ಟ್ರಾ ಏನು ಇನ್ನೊಂದು ಗೇಮೆ ಹೊಡೆದು ಹಾಕ್ಬೇಕು ಅಂದರೆ ಅಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ. ನೀವು ಈಗ ತರಕಾರಿಲಿ ದುಡ್ಡೇ ನಾವು ಇದು ಮಾಡಿ ತರಕಾರಿ ಬೆಳೆಯೋಕ್ಕಾಗಲ್ಲ. ಸುಮ್ಮನೆ ಈಗ ಜಾಸ್ತಿ ಅದಕ್ಕೆ ಇದನ್ನು ಒತ್ತು ಕೊಟ್ಟು ನಾವು ಬಂಡವಾಳ ಹಾಕಿದಾಗ ನಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕರೆಗಟ್ಟಲೆ ಆಸೆ ಪಟ್ಟು ಹಾಕ್ಬಿಟ್ರೆ ತಿರ್ಗಾ ಸೇಲಿಂದು ಕಷ್ಟ ಆಗುತ್ತೆ. ಯಾಕೆಂದರೆ ಒಂದ್ಸಲಿ ರೈಟ್ ಇರುತ್ತೆ, ಒಂದ್ಸಲಿ ರೈಟ್ ಇರಲ್ಲ, ಹಂಗಾಗುತ್ತೆ. ಇರೋದ್ರಲ್ಲಿ ಮಿಶ್ರ ಬೆಳೆ 4-5 ಥರದ್ದು ಬೆಳೆ ಹಾಕೋದ್ರಿಂದ ಅವಾಗೇನತ್ತೆ, ಒಂದರಲ್ಲಿ ಲಾಸ್ ಆದ್ರೂ ಒಂದರಲ್ಲಿ ನಾವು ಮಾಡಿರೋ ಖರ್ಚಂತೂ ಹುಟ್ಟಿರುತ್ತೆ. ಮಿಶ್ರ ಬೆಳೆ ಪದ್ಧತಿ ಯಾವಾಗಿಂದ ಅನುಸರಿಸ್ತಾ ಇದ್ದಾರೆ? ಮಿಶ್ರ ಬೆಳೆ ಪದ್ಧತಿಯಿಂದ ಮುಂಚೆಲೆಲ್ಲ ನಮ್ಮ ತಂದೆರೆಲ್ಲ ಹೆಂಗೆ ಮಾಡ್ತಿದ್ರು ಅಂದ್ರೆ, 2 ಎಕರೆ 3 ಎಕರೆ ಒಂದೇ ಬೆಳೆ ಬೆಳೆದ್ಬಿಡೋರು. ಆದ್ರೆ ಲಾಸ್ ಆಯ್ತು ಅಂದ್ರೆ 1 ತಿಂಗಳು ಬೇಜಾರಾಗಿ ಸುಮ್ಮನೆ ಬಿಡೋರು. ಈಗ ನಾವೆಲ್ಲ ಹಂಗೆ ಆ ಥರ ಬೆಳೆಯಲ್ಲ. ಈಗ ಒಂದು ಬೆಳೆ ಬೆಳಿಬೇಕು ಅಂದರೆ ಒಂದೇ ಇನ್ವೆಸ್ಟ್ಮೆಂಟಲ್ಲಿ ಆದಷ್ಟು ಬೆಳೆಯೋದ ಸಣ್ಣ ಪುಟ್ಟನ ಬೆಳಿತೀವಿ. ಆಮೇಲೆ ನಾವು ಗಿಡ ಏನೇ ಮಾಡಬೇಕು ಅಂದ್ರೆ ತೋಟದೊಳಗಲೇ ಹಾಕಿರ್ತೀವಿ. ಈಗ ನಮ್ಗೆ ಇದ್ರಲ್ಲಿ ಲಾಸ್ ಆದ್ರೂ ಇದ್ರಲ್ಲಿ ಹಾಕೋ ಗೊಬ್ಬರ ಏನಾಯ್ತು ಇದು ಪೂರ್ತಿ ಅಡಿಕೆ ಗಿಡಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. 50% ಅಷ್ಟೇ ಇದಕ್ಕೆ ತಗೊಂಡ್ರು ನಾವು ಮಾಡೋದು. ಇನ್ನು 50%ಕಿಂತ ಮೇಲೆ ನಮ್ಗೆ ಇದರಲ್ಲಿ ಇಳುವರಿ ಬರುತ್ತೆ. ನೋಡಿರಿ, ನಮ್ಮ ಅಡಿಕೆ ಗಿಡ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಎಷ್ಟು ಗ್ರೀನ್ ಐತೆ ಅಡಿಕೆ ಗಿಡ. ಬಂದಲ್ಲ ನೋಡಿ, ಅದು ಅಡ್ಲು ಗಿಡನೂ ಬಂದೈತೆ, ಇದು ಸೊಪ್ಪು ಬಂದೈತೆ. ಸೊಪ್ಪು ನೋಡ್ರಿ, ಇದರಲ್ಲಿ ಇದು ಎಲೆ ಜಾಸ್ತಿ ಅಗಲ ಇರೋದು. ಇದನ್ನ ಆನೆ ಕಿವೆ ದಂಟು ಅಂತಾರೆ ನೋಡ್ರಿ. ಇದು ಬಡ್ಡೆ ರೆಡ್ ಬರುತ್ತೆ, ಲೈಟಾಗಿ ಬಂದೈತಿ. ಇದನ್ನ ನೋಡ್ರಿ, ಇದು ಎಲೆ ಇವಾಗಲೇ ಇಷ್ಟ ಐತೆ. ಇನ್ನು ಇದು 15 ದಿನ ಆಗಿರ್ಬೋದೇನೋ ಅಷ್ಟೇ, ಇನ್ನು 15 ದಿನ ಆಗಿಲ್ಲ. ಒಂದು 20-22 ದಿನ 25 ದಿನ ಒಳಗೇನೆ ಸೊಪ್ಪು ಬಂದ್ಬಿಡುತ್ತೆ. ಇದು ನೋಡ್ಬೋದು ನೀವು. ಇದು ಎಲೆ ಅಗಲ ಬರುತ್ತೆ, ಜಾಸ್ತಿ ಇಳುವರಿ ಬರುತ್ತೆ ಇದು ಸೊಪ್ಪು. ಇದು 400 ರೂಪಾಯಿ 450 ರೂಪಾಯಿ kg ಆಗುತ್ತೆ ಅಷ್ಟೇ ಬೀಜ. ನಾವು ಆಲ್ಮೋಸ್ಟ್ ಅಲ್ಲೆಲ್ಲ ಯಾವ ಬೀಜನ ನಾವೇ ರೆಡಿ ಮಾಡ್ತಾ ಇರ್ತೀವಿ. ನಾವು ಯಾವುದೋ ಒಂದ್ಸಲಿ ತರೋದು. ಯಾಕೆಂದರೆ ಈ ಬೀಜ ತಂದಾಗೆ ಜಾಸ್ತಿ ಬೀಜದಲ್ಲೇ ರೈತರು ಮೋಸ ಹೋಗೋದು. ಈ ನರ್ಸರಿಯಲ್ಲೇ ಸುಸಿ ಹೇಳಿರ್ತೀವಿ, ಅವರು ಅಷ್ಟೇ ಕರೆಕ್ಟ್. ಯಾರೋ ಕೆಲವೊಬ್ರು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ, ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಕೆಲವೊಬ್ರು ಕ್ವಾಲಿಟಿ ಮೇಂಟೈನ್ ಮಾಡಲ್ಲ. ಅವಾಗೇನಾಗುತ್ತೆ, ರೈತರು ಸಾಮಾನ್ಯವಾಗಿ ಮೋಸ ಹೋಗೋದೇ ಬೀಜದಲ್ಲಿ. ಪ್ರತಿಯೊಬ್ಬರು ರೈತರು ಜಾಸ್ತಿ ನಾವು ರೈಟ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ.
ಬಟ್ ನಾವು ಹಾಕಿದ ಬೆಳೆನೂ ಕರೆಕ್ಟಾಗಿ ಬರ್ದಿದ್ದಾಗ ನಾವು ತೀರಾ ಸೋತೋಗ್ತೀವಿ. ಇದಂತೂ ಆಗುತ್ತೆ. ಹಿಂಗೆ 2 ಥರ ತಪ್ಪಿನ 3 ಥರ ಹಿಂಗೆ ಬೆಳೆ ಬೆಳ್ಕೊಳೋದ್ರಿಂದ ಉಪಯೋಗ ಆಗುತ್ತೆ. ಟೋಟಲ್ ಎಷ್ಟು kg ಬೀಜ ಯೂಸ್ ಮಾಡಿದ್ದೀರಾ ನೀವು? 1 kg 400 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರ. ದಂಟಿ ಸಣ್ಣ ಬರುತ್ತೆ. ಈ ಕೊತ್ತಂಬರಿ ಅದೆಲ್ಲ ಆದರೆ ತೂಕ ಬರುತ್ತೆ, ದಪ್ಪ ಬರುತ್ತೆ. ಇದೆಲ್ಲ ಫುಲ್ ಸಣ್ಣ ಬರುತ್ತೆ ಬೀಜ, ಅದರಿಂದ ಸಾಕು.